ಇದು ಸೋಷಿಯಲ್ ಮೀಡಿಯಾ ಕಾಲ. ಈ ಸೋಷಿಯಲ್ ಮೀಡಿಯಾ ಎದುರು ಮೇನ್ ಸ್ಟ್ರೀಮ್ನ ಪತ್ರಿಕೆಗಳು, ಟಿ ವಿಗಳು ಕೂಡ ಮಂಕಾಗ್ಬಿಟ್ಟಿದ್ದಾವೆ. ಯಾಕೆಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ನಲ್ಲಿ ಈ ಎಲ್ಲವನ್ನು ದಾಖಲಿಸಲಾಗ್ತಾ ಇದೆ. ಎಲ್ಲವನ್ನು ವಿಮರ್ಶೆ ಮಾಡಲಿಕ್ಕಾಗ್ತಿದೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಲಿಕ್ಕಾಗ್ತಿದೆ, ಟೀಕೆಯನ್ನು ಮಾಡಲಿಕ್ಕಾಗ್ತಿದೆ. ನಮ್ಮೂರಿನಲ್ಲಿ ಏನಾದರೂ ಒಂದು ಘಟನೆ ನಡೆದರೆ ಅದು ಪತ್ರಿಕೆಗಳಲ್ಲಿ ನಾಳೆ ಬರೋವರೆಗೂ ಕಾಯಬೇಕಾಗ್ತಿತ್ತು, ಮತ್ತು ಟಿ ವಿನಲ್ಲಿ ಅದೊಂದು ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತದೆ ಅಂತೇಳಿ ನಿರೀಕ್ಷೆ ಮಾಡಬೇಕಾಗ್ತಿತ್ತು. ಆದರೆ ಈಗ ಆಗಾಗ್ತಿಲ್ಲ. ಎಲ್ಲವನ್ನು ಕೂಡ ಆ ಘಟನೆ ನಡೆದ ತಕ್ಷಣವೇ ಸೋಷಿಯಲ್ ಮೀಡಿಯಾಗಳು ಭಾಳ ಬೇಗ ಪ್ರಚಾರವನ್ನು ಮಾಡಿಬಿಡ್ತವೆ. ಈ ಬೆಳವಣಿಗೆ ಒಳ್ಳೆಯದ ಕೆಟ್ಟದ್ದ ಅನ್ನೋ ವಿಮರ್ಶೆ ಮಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ. ಆದರೆ ಈ ಮೀಡಿಯಾಗಳೇ ಇಲ್ಲದ ಕಾಲದಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಈ ಪತ್ರಿಕೆ, ಟಿ ವಿಗಳು ಇಲ್ಲದಂತಹ ಒಂದು 300, 400, 500 ವರ್ಷಗಳ ಹಿಂದೆ ಏನಾದರೂ ಒಂದು ಘಟನೆಯನ್ನು ನಡೆದರೆ ನಮ್ಮ ಜನಸಾಮಾನ್ಯರು, ನಮ್ಮ ಜನಪದರು ಹೇಗೆ ಅದನ್ನು ದಾಖಲಿಸ್ತಾ ಇದ್ರು, ಮುಂದಿನ ತಲೆಮಾರಿಗೆ ಅದನ್ನು ಹೇಗೆ ತಲುಪಿಸ್ತಾ ಇದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ನಮ್ಮೂರ ಪಕ್ಕದಲ್ಲಿ ಒಂದು ಕುರಿ ನೆಗದ ಕಲ್ಲು ಅಂತೇಳಿ ನಿಲ್ಲಿಸಿದ್ದಾರೆ. ಅದೇನಂತಪ್ಪ ಅಂದರೆ, ಒಂದು ಕುರಿ ತುಂಬ ಗರ್ಭವತಿಯಾಗಿ ಅದು ಮರಿಯನ್ನು ಹಾಕಬೇಕಾಗ್ತಿತ್ತು. ಆದರೆ ತನ್ನ ಮರಿಯನ್ನು ಹೊರಗಡೆ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ. ಅದು ಕಷ್ಟಪಟ್ಟು ಪಟ್ಟು 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 ಕೊನೆಗೆ ಜಿಗಿದು ಬಿಡ್ತದೆ. ಎಷ್ಟು ದೂರಕ್ಕೆ ಜಿಗಿತದೆ ಅಂದರೆ ಒಂದು 25-30 ಅಡಿ ದೂರಕ್ಕೆ ಜಿಗಿದು ಬಿಡ್ತದೆ ಆ ಕುರಿ. ಬಹುಶಃ ಕುರಿಗಾಹಿಗಳು ಅಷ್ಟು ದೂರ ಜಿಗಿದಂಥದ್ದು ಇದನ್ನು ಯಾವರೆಗೂ ನೋಡಿರಲ್ಲ. ನಿಜಕ್ಕೂ ಅವ್ರು ಏನು ಮಾಡಿಬಿಡ್ತಾರೆ, ಎಲ್ಲಿಂದ ಸ್ಟಾರ್ಟ್ ಮಾಡಿ ಜಿಗಿದ ಕೊನೆ ಯಾವುದು, ಈ ಎರಡೂ ಕಡೆಗೆ 2 ಕಲ್ಲನ್ನಷ್ಟೇ ನಿಲ್ಲಿಸಿದ್ದಾರೆ. ಇವತ್ತಿಗೂ ಕೂಡ ಅದು ಕುರಿ ನೆಗದ ಕಲ್ಲು ಅಂತೇಳಿ ನಮ್ಮ ಭಾಗದಲ್ಲಿ ತುಂಬ ಪ್ರಚಾರ ಆಗಿದೆ. ಹಬ್ಬ ಅನಿಸುತ್ತೆ ಅದನ್ನು ನೋಡಿದ್ರಿ. ಈ ಆಧುನಿಕ ಕಾಲದಲ್ಲಿ ಈ ಇಂಟರ್ನ್ಯಾಷನಲು, ನ್ಯಾಷನಲ್ ಸ್ಪೋರ್ಟ್ಸ್ನಲ್ಲಿ ಹೈ ಜಂಪು, ಲಾಂಗ್ ಜಂಪ್ನಲ್ಲಿ ನೆಗೀತಾರಲ್ಲ, ಐತಿಹಾಸಿಕ ದಾಖಲೆ, ಇಷ್ಟು ದೂರಕ್ಕೆ ಜಿಗಿದ್ರು ಅನ್ನುವ ಮಾಹಿತಿ ಪತ್ರಿಕೆಗಳಲ್ಲಿ ಬಂದಿದ್ದನ್ನು ಅನೇಕ ಬಾರಿ ನಾವು ಓದಿರ್ತೀವಿ. ಆದರೆ ಅದು ಇವತ್ತು ಯಾರಿಗೂ ಕೂಡ ನೆನಪೇ ಉಳಿದಿರೋದಿಲ್ಲ. ಅದೊಂದು ದಾಖಲಾತಿ ಅಂತೇಳಿ ನಾವು ಪತ್ರಿಕೆಯನ್ನು, ಟಿ ವಿನ ತಿಳಿತೀವಿ. ಆದರೆ ಒರಿಜಿನಲ್ ದಾಖಲಾತಿ ಅಥವಾ ಶಾಶ್ವತವಾಗಿ ಉಳಿಯುವಂಥ ದಾಖಲೆ ಅಂತ ಅನಿಸೋದಿಲ್ಲ. ಆದರೆ ನಮ್ಮ ಹಿರಿಯರು ಕಂಡುಕೊಂಡಿದ್ದಂತಹ ಈ ಸರಳ ಮಾರ್ಗ ಆ ಸ್ಥಳೀಯ ಭಾಗಕ್ಕೆ ಅಥವಾ ಮುಂದೆ ಯಾರಾದರೂ ಬಂದು ಸಂಶೋಧನೆ ಮಾಡಿದರೆ ಅವ್ರಿಗೆ ಈಗಲೂ ಸಿಗುವಂತಹ ಒಂದು ಅದ್ಭುತಪೂರ್ವ ದಾಖಲೆಯ ಕ್ರಮವನ್ನು ನಮ್ಮ ಜನಪದರು ಭಾಳ ಹಿಂದೆನೇ ಕಂಡುಕೊಂಡಿದ್ರು ಅನ್ನೋದನ್ನು ಹೇಳಲಿಕ್ಕೆ ಈ ಘಟನೆಯನ್ನು ಹೇಳಿದೆ ಅಷ್ಟೇ. ಇನ್ನೊಂದು ಘಟನೆ ಭಾಳ ಸ್ವಾರಸ್ಯಕರವಾಗಿದೆ, ಕೇಳಿ ಹೇಳ್ತೀನಿ. ಏನಪ್ಪ ಅಂದರೆ, ಇದು ಮಲೆನಾಡಿನಲ್ಲಿ ನಡೆದಿರುವಂತಹ ಘಟನೆ. ಏನಪ್ಪ ಅಂದರೆ, ಈ ಹುಡುಗಿಗೆ ಮದುವೆ ಫಿಕ್ಸ್ ಆಗಿರ್ತದೆ. ಈ ಫಿಕ್ಸ್ ಆಗಿ ಇನ್ನೊಂದು 15 ದಿನ, ವಾರದಲ್ಲಿ ಮದುವೆ ಇರ್ತದೆ. ಹೀಗಿರಬೇಕಾದ್ರೆ ಹುಡುಗ ದಾರಿನಲ್ಲಿ ನಡ್ಕೊಂಬರ್ತಿರ್ತಾನೆ. ಎದುರುಗಡೆ ಈ ಹುಡುಗಿ ದಾರಿನಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಬಹುಶಃ ಹೊಲಕ್ಕೆ ಹೋಗಿರ್ತಾಳೆ ಅನಿಸುತ್ತೆ, ಹುಡುಗ ಊರಿಂದ ಬರ್ತಿರ್ತಾನೆ ಅನಿಸುತ್ತೆ. ಹೀಗಿರಬೇಕಾದ್ರೆ ಇವಳಿಗೆ ಆ ಹುಡುಗನನ್ನು ದೂರದಿಂದಲೇ ನೋಡಿ ತುಂಬ ಸಂಕೋಚ ಆಗ್ತದೆ. ಅವನನ್ನು ಹೇಗೆ ಎದುರಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸಂಕೋಚ, ನಾಚಿಕೆಯಿಂದ ಯಾವುದಾದ್ರು ಬೇರೆ ದಾರಿನಲ್ಲಿ ಹೋಗೋಣ ಅಂತ ನೋಡ್ತಾಳೆ. ಅಲ್ಲಿ ಬೇರೆ ದಾರಿಗಳೇ ಇರೋದಿಲ್ಲ. ಆಗ ಅವನು ಹತ್ರಕ್ಕಿನ್ನೇನು ಬರ್ತಾ ಇದ್ದಾನೆ ಫೇಸ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವ ಸಂಕೋಚ, ಭಯ, ನಾಚಿಕೆಯಿಂದ ಅವಳಿಗೆ ತಡಿಲಾರ್ದೇ ಪಕ್ಕದಲ್ಲಿದ್ದ ಬಾವಿಗೆ ಹೋಗಿ ಬಿದ್ದು ಬಿಡ್ತಾಳೆ, ಸತ್ತು ಹೋಗ್ಬಿಡ್ತಾಳೆ. ಅವಳ ಪ್ರತಿಮೆಯನ್ನು, ಅಂದರೆ ಸ್ತ್ರೀ ಪ್ರತಿಮೆಯೊಂದನ್ನು ಕಡಿದು ಇವತ್ತಿಗೂ ಕೂಡ ಅಲ್ಲಿ ನಿಲ್ಲಿಸಿದ್ದಾರೆ ಅಂತೇಳಿ ನನ್ನ ಸ್ನೇಹಿತರೊಬ್ಬರು ಹೇಳಿದರು. ಇವತ್ತಿಗೂ ಕೂಡ ಅದು ನೋಡಲಿಕ್ಕೆ ಕಾಣಸಿಗ್ತದೆ, ಒಂದು ದಾಖಲೆಯಾಗಿ ಉಳ್ಕೊಂಡಿದೆ. ಪ್ರಿಯ ವೀಕ್ಷಕರೇ, ಈವರೆಗೆ ಹೇಳಿದ್ದು ಬರೀ ಪೀಠಿಕೆ ಅಷ್ಟೇ. ಈ ವಿಡಿಯೋದ ಮುಖ್ಯಾಂಶಕ್ಕೆ ಈಗ ಹೋಗ್ತಾ ಇದ್ದೇನೆ. ಏನಪ್ಪ ಅಂದರೆ, ಇದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬರಗೂರಿನಲ್ಲಿ ನಡೆದಿರುವಂತಹ ಘಟನೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಲ್ಲಿನ ಮೇಲೆ ಮಹಿಳೆಯರ ಪ್ರತಿಮೆಗಳು ಇದ್ದಾವೆ. ಒಟ್ಟು ಇಲ್ಲಿ 7, 8, 9 ಜನರ ಸಾವಿಗೆ ಸಾಕ್ಷಿಯಾಗಿ ಈ ಕಲ್ಲುಗಳಿದ್ದಾವೆ. ಇದನ್ನು ಏಳಮಂದಮ್ಮ ಅಂತೇಳಿ ಅಲ್ಲಿಯ ಸ್ಥಳೀಯರು ಕರೀತಾರೆ, ಪೂಜಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಇದೊಂದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಅತ್ಯಂತ ದುರಂತಮಯವಾದಂತಹ 9 ಜನರ ಸಾವಿಗೆ ಕಾರಣವಾದಂತಹ ಒಂದು ಘಟನೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಇಲ್ಲಿ ಕಲ್ಲುಗಳು ನಿಂತಿವೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬರಗೂರು ಅಂದರೆ ಅದು ಶಿರಾ ತಾಲೂಕಿನ ಒಂದು ಪ್ರಮುಖ ಗ್ರಾಮ. ಭಾಳ ಹಿಂದೆಯೇ, ಅಂದರೆ ನೊಳಂಬರ ಕಾಲದಲ್ಲಿ ಅದೊಂದು ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿತ್ತು ಅಂತಲೂ ಕೂಡ ಹೇಳ್ತಾರೆ. ಅಷ್ಟಲ್ಲದೆ ಬರಗೂರಿನ ಬಗ್ಗೆ ಒಂದು ಮಾತಿದೆ, ಬರಗೂರನ್ನು ಹೊಕ್ಕು ನೋಡು, ಮಹಾಭಾರತವನ್ನು ಓದಿ ನೋಡು ಅಂತ. ಅಂದರೆ ಆ ಊರಿನ ಬಗ್ಗೆ ಒಂದು ವಿಶೇಷವಾದಂತಹ ಮಹತ್ವ ನಮ್ಮ ಶಿರಾ ತಾಲೂಕಿನಲ್ಲಿ ಇದೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಬರಗೂರಿನ ಕೆರೆಯ ಏರಿ.
ಈ ಕೆರೆಯ ಏರಿ ಮೇಲೆ ನಿಂತಿರುವಂತಹ ಕಲ್ಲುಗಳು ಇವಕ್ಕೆ ಭಾಳ ಮಹತ್ವ ಇದೆ. ಇಲ್ಲಿ ಒಟ್ಟು 9 ಜನರ ಸಾವಿಗೆ, ದುರಂತಕ್ಕೆ, ಕಾರಣಕ್ಕೆ ಸಾಕ್ಷಿಯಾಗಿ ಈ ಕಲ್ಲುಗಳಿದ್ದಾವೆ. ಇದನ್ನು ಏಳುಮಂದಮ್ಮನ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಇವರು ಈ ಏಳುಮಂದಮ್ಮನ ದೇವಸ್ಥಾನ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಒಕ್ಕಲು ಅಥವಾ ಅವರ ಕುಲಸ್ಥರು ಇವತ್ತಿಗೂ ಕೂಡ ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಇದೊಂದು 100 ವರ್ಷಗಳ ಹಿಂದೆ ನಡೆದಿರುವಂತಹ ಸ್ವಾರಸ್ಯಕರವಾದಂತಹ ದುರಂತವಾದಂತಹ ಘಟನೆ ಆಗಿದೆ. ಆದರೆ ಇವತ್ತಿಗೂ ಕೂಡ ಇದು ನೋಡಲಿಕ್ಕೆ, ಆ ಘಟನೆಯನ್ನು ನೆನಪು ಮಾಡಲಿಕ್ಕೆ ಸಾಕ್ಷಿಯಾಗಿದೆಯಲ್ಲ, ಒಂದು ದಾಖಲೆಯಾಗಿ ಉಳಿದಿದೆಯಲ್ಲ ಅನ್ನೋದೇ ಒಂದು ಪರಮ ಆಶ್ಚರ್ಯ ಮತ್ತು ಒಂದು ಬಹಳ ಸಂತೋಷ ಪಡುವುದಂಥ ಸಂಗತಿಯಾಗಿದೆ. ಇಲ್ಲಿ ನಿಜಕ್ಕೂ ನಡೆದಿದ್ದೇನಪ್ಪ ಅಂದರೆ, ಬರ್ಗೂರು ಕೆರೆ ತುಂಬಿತ್ತು. ಕೆರೆ ತುಂಬಿದ್ರಿಂದ ಕೆರೆಯ ಮುಂಭಾಗದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಗದ್ದೆಯ ಸಸಿಯನ್ನು ಹಾಕ್ತಾಯಿದ್ರು. ಈ ಬರ್ಗೂರಿನಲ್ಲಿ ಹೆಚ್ಚಿನ ಭಾಗ ಒಕ್ಕಲಿಗರು, ಕುಂಚಿಟಿಗ ಒಕ್ಕಲಿಗರು ಮತ್ತು ಬೇರೆ ಬೇರೆಯ ಸಮುದಾಯಗಳು ವಾಸ ಇದ್ದಾರೆ. ಈ ಕುಂಚಿಟಿಗ ಒಕ್ಕಲಿಗರಲ್ಲಿ 48 ಕುಲ ಅಂತ ಇದ್ದಾವೆ. ಇವನ್ನೆಲ್ಲ ಹೇಳಿದ್ರೇ ಇದು ನಿಮಗೆ ಅರ್ಥವಾಗೋದು ಅನ್ನೋ ಕಾರಣದಿಂದ ಜಾತಿ ಮತ್ತು ಕುಲಗಳನ್ನೆಲ್ಲವನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಈ 48 ಕುಲದಲ್ಲಿ ಹೊಳುನವರು, ಆವನವರು, ಎಮ್ಮೆನವರು, ಅರಸ್ನವರು, ಹೀಗೆ 48 ಕುಲ ಇದ್ದಾವೆ. ಈ 48 ಕುಲಗಳ ಪೈಕಿ ಈ ಅಳುನರ 7 ಹೆಣ್ಣು ಮಕ್ಕಳು ಬಂದು ಗದ್ದೆ ಸಸಿಯನ್ನು ಹಾಕ್ತಿದ್ರು. ಜೊತೆಗೆ ನಾಯಕ ಸಮುದಾಯದ ಮತ್ತೊಬ್ಬರು ಹೆಣ್ಮಗಳನ್ನು ಕೂಡ ಜೊತೆಗೆ ಕರ್ಕೊಂಡು ಸಸಿಯನ್ನು ಹಾಕ್ತಾಯಿದ್ರು. ಹೀಗೆ ಇವರು ಗದ್ದೆ ಸಸಿಯನ್ನು ಹಾಕುವುದು ಅಂದರೆ ಅದು ಒಂದು ರೀತಿಯ, ಅದು ನೀವು ನೋಡಿದರೆ ಅದೊಂದು ರೀತಿಯ ಹೆಣ್ಣಿನ ಸೌಂದರ್ಯದ ಒಂದು ಮಾದಕವಾದಂತಹ ಸೀರೆಯನ್ನು ಮೇಲ್ಕಟ್ಟಿ ಹಾಕ್ತಾ ಇರ್ತಾರೆ. ಅದು ನಿಮಗೆ ಅನುಭವಕ್ಕೆ ಬಂದಿರ್ತದೆ ಅಂತ ಕಾಣ್ತೇನೆ. ಹೀಗಿರಬೇಕಾದ್ರೆ ಇವರ ಈ 7 ಜನ ಏನು ಅಳುನವ್ರ ಹೆಣ್ಮಕ್ಳು ಸಸಿಯನ್ನು ಹಾಕ್ತಿದ್ರಲ್ಲ, ಆಗ ಅದೇ ದಾರಿನಲ್ಲಿ ಹಾವನವರು ಅಂದರೆ ಈ ಅಳುನವ್ರ ಕುಲದವ್ರಿಗೆ ನೆಂಟರಾಗಬೇಕು. ಆವನವ್ರ ಕುಲದ ಒಬ್ಬ ಪುರುಷ ತುಂಬ ಒಳ್ಳೆ ಡ್ರೆಸ್ ಮಾಡಿಕೊಂಡು ತನ್ನ ಹೆಂಡತಿ ಮನೆಗೋ ಅಥವಾ ಮತ್ತಾರ ಮನೆಗೋ ಹೋಗ್ತಿದ್ದ ಗಂಡಸು ಆವನರ ಕುಲದವನಾಗಿದ್ದರಿಂದ ಮಾವಾಗಬೇಕಾಯ್ತಲ್ಲ. ಆಗ ಈ ಅಳುನರ ಹೆಣ್ಮಕ್ಳು, ಏನೋ ಮಾವ ಒಳ್ಳೆ ಡಿಂಗ್ ಡಾಂಗ್ ಆಗಿ ಹೊಲ್ಟಿದೆಯಾ ಅಂದರು. ಹ್ಞೂನ್ರೇ, ಎಲ್ಲೋ ಹೋಗ್ತಿದ್ದೀನಿ, ನಿಮ್ಮ ಕೈಲಿ ಏನ್ರೇ ಆಗುತ್ತೆ, ಬರ್ರೆ ನೋಡೋಣ. ಬಂದು ನೀವು ನಾನು ಕೊಂದರೆ 3 ಹೋಗೋದು, ನೀವು ಬಂದು ಕೊಲ್ಲಿಲ್ಲ ಅಂದರೆ ನಾನು 4, ಬರ್ರೆ 4, 3, 7 ಜನನು ಅಂದ. ಆಗೇನು ಮಾಡಿರು, ಆ 7 ಜನ ಹೆಣ್ಮಕ್ಳು ಇವ್ನು ನಟ್ಟಿಸ್ಕೊಂಬಂದ್ಬಿಟ್ರು. ಇವನು ಅವ್ರು ಬರಲ್ಲ ಅಂದ್ಕೊಂಡಿದ್ದ. ಆ ಗದ್ದೆ ಸಸಿ ಬಿಟ್ಟು ಓಡ್ ಬಂದ್ರಲ್ಲ, ಅಲ್ಲೆಲ್ಲೆಲ್ಲೆ ಬಂದರು, ನಾನು ನಿನ್ನೇನು ಒಡೆದು ಬಿಡ್ತಾರೆ ಅಂತ ಹೇಳ್ದ. ಹೋಗಿ ಕೆರೆಯಾಕೆ ಬಿದ್ದ. ಅವನು ಕೆರೆಯಾಕೆ ಬಿದ್ದ ಅಂತ ಅವ್ನು ಹಿಡ್ಕೊಂಬಕ್ಕೆ 7 ಜನನೂ ಬಿದ್ದರು. ಆಗ ಇನ್ನೊಬ್ಬರು ಬಂದಿದ್ರಲ್ಲ, ನಾಯಕ ಸಮಾಜದ ಇನ್ನೊಬ್ರು ಹೆಣ್ಮಗಳು, ಆಕೆ ಕೂಡ ಈ 8 ಜನ ಸತ್ತಿದ್ದನ್ನು ನೋಡಿ ಆಕೆ ಕೂಡ ತಡಿಲಾರದೆ ಅದರಲ್ಲೇ ಬಿದ್ದು ಸತ್ತೋದ್ಲು. ಹೀಗಾಗಿ ಇಲ್ಲಿ ಈ 7 ಪ್ರತಿಮೆಗಳನ್ನು ಒಂದು ಕಡೆ, ಮತ್ತು ಒಂದು ಈ ನಾಯಕ ಸಮುದಾಯದ ಮಹಿಳೆಯ ಪ್ರತಿಮೆಯನ್ನು ಇನ್ನೊಂದು ಕಡೆ ಕಳೆದು ನಿಲ್ಲಿಸಿದರೆ, ಕೆಳಭಾಗದಲ್ಲಿ ಆ ಗಂಡಸು ಅಂದರೆ ಆವನರ ಕುಲದ ಪುರುಷನ ಪ್ರತಿಮೆಯನ್ನು ಕೆತ್ತಿದ್ದಾರೆ. ಇದನ್ನು ಏಳುಮಂದಮ್ಮ ಅಂತಲೇ ಕರೀತಾರೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅಳುನರ ಹೆಣ್ಮಕ್ಳು, ಅಳುನರ ಕುಲದವ್ರನ್ನ ಇಲ್ಲಿ ಪೂಜಿಸ್ತಾರೆ ಇವರು. ಇಷ್ಟಲ್ದೇ ಇಲ್ಲಿ ಈಗಲೂ ಕೂಡ ಬರ್ಗೂರಿನಲ್ಲಿ ಅಳುನರ ಹೆಣ್ಮಕ್ಳು ಅಂದರೆ ಬಿಡಪ್ಪ ಅವ್ರೇನು ಅಂತಿಂತಾರಲ್ಲ ಅಂತೇಳಿ ಬೈಬೀಳುವಂತಹ ಸಂಪ್ರದಾಯ ಕೂಡ ಈಗಲೂ ಕೂಡ ಇದೆ. ಆತ್ಮೀಯ ವೀಕ್ಷಕರೇ, ಈ ಅಪರೂಪದ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಕಾಣ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಿದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಎಲ್ರಿಗೂ ನಮಸ್ತೆ ನಮಸ್ತೆ ನಮಸ್ತೆ.